ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ನೈಟ್ ಕ್ಯಾಂಪ್. ಈಗ ಮ್ಯಾಗಿ ಹಾಕುವ ಸಮಯ. ಲೆಟ್ಸ್ ಗೋ. ನನಗೆ ನೂಡಲ್ಸ್ ಗಿಡಲ್ಸ್ ಏನೂ ಬೇಡ, ಫಸ್ಟ್ ಇದನ್ನ ಕುಡ್ಕೊಳ್ಳೋಣ. ಏನು ಸೌಂಡ್ ಬರ್ತಿದೆ? ಯು ಆರ್ ವೆಲ್ಕಮ್. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರಿಗೂ ಹೊಸದಾಗಲಿ ಸ್ವಾಗತ. ಲೈಫ್ ಈಸ್ ಫುಲ್ ಆಫ್ ಜಿಂಗಲ್ ಅಲ್ಲ. ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಲ್ವಲ್ಲ. ಇವತ್ತು ನಾನು ಮಾಡ್ತಾ ಇದ್ದೀನಿ ನೈಟ್ ಕ್ಯಾಂಪ್. ಒಂದು ಭೂತಕ್ಕೆ ಚಾಲೆಂಜ್ ಹಾಕ್ತಾ ಇದ್ದೀನಿ. ತುಂಬ ದಿವಸದಿಂದ ನನಗೆ ಟಾರ್ಚರ್ ಕೊಡ್ತಿತ್ತು ಅದು. ಇವತ್ತು ಅದನ್ನ ಬಿಡುವುದಿಲ್ಲ. ಜಸ್ಟ್ ಜೋಕಿಂಗ್. ಪ್ಲೇಸ್ ಎಲ್ಲೂ ಇಲ್ಲ ನೈಟ್ ಕ್ಯಾಂಪ್ ಮಾಡಲಿಕ್ಕೆ. ಮೊದಲೆಲ್ಲ ಒಳ್ಳೆ ಫಾರೆಸ್ಟ್ ಇತ್ತು, ಎಲ್ಲ ಇತ್ತು. ಆದರೆ ಈಗ ಏನೂ ಇಲ್ಲ. ಅದಕ್ಕೆ ಈಗ ನಮ್ಮ ಯಾವುದಾದ್ರು ಒಂದು ಪ್ಲೇಸಲ್ಲಿ ನೈಟ್ ಕ್ಯಾಂಪ್ ಮಾಡಲೇಬೇಕು. ಬೇಜಾರು ಮಾಡ್ಕೋಬೇಡಿ, ತುಂಬ ದಿವಸದಿಂದ ವ್ಲಾಗ್ ಹಾಕಿರಲಿಲ್ಲ. ಇವತ್ತು ಹಾಕ್ತಾ ಇದ್ದೀನಿ, ಯಾಕೆಂದರೆ ನಾವು ಇವತ್ತು ಜಿಂಗಲೆಲ್ಲ ಮಾಡಲೇಬೇಕು. ನನ್ನ ಫೇಸಲ್ಲಿ ಏನೋ ಚೇಂಜಸ್ ಕಾಣಿಸ್ತಾ ಇದೆಯಾ ನೋಡಿ. ಈ ಕಡೆ ಸ್ವಲ್ಪ ಅಗಲ ಆದಂಗೆ ಕಾಣ್ತಾ ಇದೆಯಲ್ಲ. ಯಾಕೆಂದರೆ ನಾನು ಮೊದಲೆಲ್ಲ 5ನೇ ಕ್ಲಾಸ್ ಮಕ್ಕಳು ಎಷ್ಟು ಊಟ ಮಾಡ್ತಿದ್ರು ಅಷ್ಟೇ ಊಟ ಮಾಡ್ತಿದ್ದೆ. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಊಟ ಮಾಡ್ತಿದ್ದೀನಿ. ನನ್ನ ವೇಟ್ ದಿನ ಹೋಗ್ತಾ ಜಾಸ್ತಿ ಹೋಗ್ತಾ ಇದೆ. ನನಗೆ ಖುಷಿ ಆಗ್ತಾಯಿದೆ ವೇಟ್ ಜಾಸ್ತಿ ಆಗ್ತಾಯಿದೆ ಅಂತ. ಆದರೂ ಆ ಫೇಸ್ ಸ್ಟ್ರಕ್ಚರ್ ಹೋಗ್ತಾ ಇದೆ. ತುಂಬ ಜನರಿಗೂ ಅದೇ ಇಷ್ಟ ಇತ್ತು. ಈ ಜಾಲನ್ ವಿಸಿಬಲ್ ಇರಲಿ, ಅದನ್ನ ಸರಿ ಮಾಡ್ಕೊಂಡ್ರೆ ಆಯಿತು. ಹೆಂಗಿದ್ದು ನಾನು ಈಗ ವೇಟ್ ಗೇನ್ ಆಗಲೇಬೇಕು. ಇಷ್ಟು ತೆಳ್ಳಗಿದ್ರೆ ಆಗೋದಿಲ್ಲ, ಯಾಕೆಂದರೆ ಭೂತ ಹೊಡಿಬೇಕಲ್ಲ. ಈಗ ನನ್ನ ಹತ್ರ ನೈಟ್ ಕ್ಯಾಂಪ್ ಮಾಡಲಿಕ್ಕೆ ಅದು ಯಾವುದೇ ಪ್ಲೇಸ್ ಇಲ್ಲ. ಎಲ್ಲ ಫಾರೆಸ್ಟ್ ಈಗ ಖತಮ್ ಮಾಡಿಬಿಟ್ಟಿದ್ದಾರೆ. ನಮ್ಮ ತೋಟದಲ್ಲಿ ಎಲ್ಲಾದರೂ ನೈಟ್ ಕ್ಯಾಂಪ್ ಮಾಡೋಣ ಅಂತ. ನೈಟ್ ಕ್ಯಾಂಪ್ ಅಂದರೆ ಈ ಸತಿ ಹುಲಿ ಗಿಲಿ ಏನು ಬರೋದಿಲ್ಲ, ಈ ಸತಿ ಭೂತ ಬರ್ತದೆ ಅಂತ ಕಾಯ್ತಾ ಇದ್ದೀನಿ. ನೋಡೋಣ, ಇವತ್ತೆಲ್ಲದನ್ನು ಕೈಗೆ ಸಿಕ್ಕಬೇಕು ಭೂತ, ಬಿಡೋದೇ ಇಲ್ಲ. ಈ ಪ್ಲೇಸ್ ನನಗೆ ಯಾಕೋ ಚೆನ್ನಾಗಿ ಕಾಣಿಸ್ತಿದೆ. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ಚೆನ್ನಾಗಿದೆಯಾ? ಈ ಪ್ಲೇಸ್ ಸ್ವಲ್ಪ ಕ್ಲೀನ್ ಮಾಡಿಸಿ ಆಮೇಲೆ ನೈಟ್ ಕ್ಯಾಂಪ್ ಮಾಡೋದು. ಆಹಾ, ಸಂಜೆ ಆಯಿತು. ಸಂಜೆ ಆಯಿತು. ನಾನು ತುಂಬ ಮಿಸ್ ಮಾಡಿಕೊಂಡೆ ನಿಮ್ಮನ್ನ. ಸಾರಿ, ಬೆಳಗ್ಗೆ ಎಲ್ಲ ವ್ಲಾಗ್ ಮಾಡಲಿಲ್ಲ. ಯಾಕೆಂದರೆ ಇವತ್ತು ಇಡೀ ನಿಮಗೆ ನೈಟ್ ಕ್ಯಾಂಪ್ ವಿಡಿಯೋನ ತೋರಿಸ್ಬೇಕು. ನನ್ನ ಲೈಫ್ ಸ್ಟೈಲ್ ಬಗ್ಗೆ ಗೊತ್ತಾಗಬೇಕಿದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಡೈಲಿ ಒಂದೊಂದು ವೀಡಿಯೋ ಬಿಡ್ತೀನಿ. ಡೈಲಿ ಬಿಡ್ಲಿಕ್ಕೆ ಆಗೋದಿಲ್ಲ, ಒಂದಿನ ಬಿಟ್ಟು ಒಂದಿನ ಬಿಡ್ತೀನಿ. ನಿಮಗೆ ಆ ಥರ ವ್ಲಾಗ್ಸ್ ಬೇಕಿದ್ದರೆ ಕಮೆಂಟಲ್ಲಿ ಹೇಳಿ, ಓಕೆ? ಈಗ ಎಲ್ಲ ಐಟಮ್ ತೊಗೊಂಡು ಬಂದಿದ್ದೀನಿ ಅಂಗಡಿ ಹೋಗಿ. ಮತ್ತು ಒಂದು ಚಿಲ್ಡ್ ಏನೋ ತೊಗೊಂಡು ಬಂದಿದ್ದೀನಿ, ತೋರಿಸ್ತೀನಿ ನೋಡಿ. ನಮ್ಮ ಟೆಂಟ್ ರೆಡಿ ಆಗಿದೆ. ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ನೈಟ್ ಕ್ಯಾಂಪ್. ಲೆಟ್ಸ್ ಗೋ. ಫುಲ್ ಕತ್ಲೆ ಆಗಿದೆ, ಊರೆಲ್ಲ ನಿಶಬ್ದ ಆಗಿದೆ. ಈಗ ನಾನು ಮತ್ತು ನನ್ನ ಒಬ್ಬ ಕ್ಯಾಮ್ರಾಮನ್ ಇದ್ದಾನೆ. ಟೈಮ್ ಆಗಿದೆ 9:40. ತೋರೋದು ಕಷ್ಟ ಅನಿಸ್ತದೆ, ಒಂದೇ ನಿಮಿಷ ಬ್ರೈಟ್ನೆಸ್ ಜಾಸ್ತಿ ಮಾಡ್ತೀನಿ ನೋಡಿ. 9:41. ಭೂತ ಏನಾದರೂ ಬರಬೇಕು ಇವತ್ತು, ಬಿಡುವುದಿಲ್ಲ. ಟೆಂಟ್ ಹೆಂಗಾಗಿದೆ ನೋಡಿ. ಚಿಕ್ಕ ಟೆಂಟ್ ಮಾಡಿದ್ದೀವಿ, ಅಷ್ಟೊಂದು ದೊಡ್ಡದೇನಿಲ್ಲ. ಇಲ್ಲೊಂದು ಕೆಳಗೆ ಒಂದು ಹಾಸಿಗೆ ಹಾಸಿದ್ದೀವಿ. ಹೊರಗಡೆ ಸೌಂಡ್ ಕೇಳಿಸ್ತಾ ಇದೆಯಾ? ಫುಲ್ ನಿಶಬ್ದ. ಇವಾಗ ಬೆಂಕಿ ಹಾಕಲಿಕ್ಕೆ ಎಲ್ಲ ರೆಡಿ ಮಾಡಿದ್ದೀವಿ. ಸೌದೆ ಎಲ್ಲ ರೆಡಿ ಇದೆ. ಬೆಂಕಿ ಹಚ್ಚಿದ ನಂತರ ಭೂತ ಬರೋದಿಲ್ಲ ಅಂತ ಒಂದು ಸ್ಟ್ರಾಂಗ್ ನಂಬಿಕೆ ನನಗೆ. ಜಸ್ಟ್ ಜೋಕಿಂಗ್ ಗೈಸ್, ಭೂತ ಗಿದೆ ಇನ್ನು ಬರೋದಿಲ್ಲ. ಯಾಕೆಂದರೆ ನೀವು ನನ್ನ ಜೊತೆ ಇದ್ದೀರಲ್ವ, ನಿಮ್ಮ ಸಪೋರ್ಟ್. ಏನಾದರೂ ಭೂತ ಬಂದು ತಿಂದರೆ ಏನು ಮಾಡ್ತೀರಾ? ಲೆಟ್ಸ್ ಗೋ. ಈಗ ಮ್ಯಾಗಿ ಹಾಕುವ ಸಮಯ. ಪಾತ್ರೆ ಕೆಳಗಡೆ ಬಿದ್ದರೆ ಆ ಥರ ಆಗುತ್ತದೆ ತುಂಬ ಥರ. ಮ್ಯಾಗಿ ಮಸಾಲ ಹಾಕ್ತಾ ಇದ್ದೀವಿ. ನಾನು ಈಗ ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಬೇಕಾಗ್ತಾ ಇದೆ. ಸಾಂಗ್ ಆಗಿ ಗೊತ್ತಾಯ್ತಲ್ಲ ಅದು, ಬೆಳ್ಳಗೆ ಇರ್ತಾನೆ ಅಂತ. ನಾನು ಮಗನ ಥರ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಗೈಸ್, ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ನಾವು ಏನೇನು ಜಿಂಗಲೆಲ್ಲ ಮಾಡ್ತೀವಿ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತೇ ಇರಲಿಲ್ಲ ನಾವು ನೈಟ್ ಕ್ಯಾಂಪ್ ಮಾಡ್ತೀವಿ ಅಂತ. ಒಂದೇ ಸತಿ ಪ್ಲ್ಯಾನ್ ಆಯಿತು, ಮಾಡೇ ಬಿಟ್ವಿ. ಮ್ಯಾಗಿ ಫೈನಲಿ ರೆಡಿ ಆಗ್ತಾ ಬಂತು. ಆಶಾಮ್ ಬಿಶಾಮ್ ಬುಸ್. ಕೊನೆ ಹೋಗ್ತೀವಿ ಬೆಂಕಿ ತಗೋ, ನನ್ನ ಕೈ ಇದರಲ್ಲೇ ಹಾಕ್ತೀನಿ. ಬೆಂಕಿ ಒಳಗೆ ಹೋಗು. ರೆಡಿ ಆಯಿತು, ಲೆಟ್ಸ್ ಗೋ. ಇಲ್ಲಿ ಇಡೋದು ಈಗ, ಇಲ್ಲಿ ಇಡ್ತೀನಿ. ಬಾ, ಬಂದೆ. ಆಮ್ಲೆಟ್ ಮಾಡುವ. ಯಾಕೋ ಬೆಂಕಿ ತುಂಬ ಹೊತ್ತಿಂದ ಪ್ರಾಬ್ಲಮ್ ಕೊಡ್ತಾ ಇದೆ. ಹಾಕೀಗ ನೋಡಿ, ಸ್ವಲ್ಪ ಹೊತ್ತಲ್ಲಿ ಈಗ ಆಫ್ ಆದರೂ ಆಗ್ಬೋದು. ಏನೋ ಪ್ರಾಬ್ಲಮ್ ಕೊಡ್ತಾಯಿದೆ, ಏನೋ ಪ್ರಾಬ್ಲಮ್ ಆಗ್ತಾಯಿದೆ. ಆಮ್ಲೆಟ್ ಮಾಡಬೇಕಿತ್ತು. ಏನು ಪ್ರಾಬ್ಲಮ್ ಆಗ್ತಾಯಿದೆ? ಇಷ್ಟೊತ್ತು ತುಂಬ ಚೆನ್ನಾಗಿ ಬರ್ತಿತ್ತು ಬೆಂಕಿ. ನನಗನ್ನಿಸ್ತಾ ಇದೆ ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ.
ಹಾಗೇನಿಲ್ಲ, ನಾವು ಹೆದರ್ಕೊಳ್ಳೋ ಹುಡುಗರಲ್ಲ, ನಿಮ್ಗೆ ಗೊತ್ತಿದೆಯಲ್ಲ, ಯಾರಿಗೆ ಹೆದರ್ಸ್ತೀವಿ ನಾವು, ಹೆದರ್ಕೊಳ್ಳೋದಿಲ್ಲ. ಓಕೆ, ಆಮ್ಲೆಟ್ ರೆಡಿ. ಹಾಫ್ ಬಾಯ್ಲ್ಡ್ ಹೋಗಿ ಪೂರ ಇದು. ಒಂದು ಪ್ಲೇಟ್ ಕೊಡ. ಅಯ್ಯೋ ಬೇಜಾರು ಮಾಡ್ಕೋಬೇಡಿ, ನನಗೆ ಅಡುಗೆ ಮಾಡೋಕೆ ಅಷ್ಟೇನು ಬರೋದಿಲ್ಲ, ನಾನು ನೋವು ಇದರಲ್ಲಿ. ಲೆಟ್ಸ್ ಗೋ, ಈಗ ಒಳಗಡೆ ಹೋಗೋಣ, ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಹೆಂಗಿದೆ ಗೈಸ್ ನನ್ನ ಟೆಂಟ್? ಲೋ ಬಜೆಟ್, ರಿಯಲ್ ಟೆಂಟ್ ತೊಗೊಳ್ಳೋಷ್ಟು ಈಗ ಸಿಚುವೇಶನ್ ಸರಿಯಿಲ್ಲ. ತೊಗೊಳ್ಬೋದು, ಸ್ವಲ್ಪ ಟೈಮ್ ಹೋಗಲಿ, ಒಂದು ಟೆಂಟ್ ತೊಗೊಂಡು ಇದೇ ಥರ ಎಲ್ಲ ಮಾಡ್ತಾ ಇರೋಣ ನೈಟ್ ಕ್ಯಾಂಪ್. ನನ್ನದೊಂದು ಡ್ರೀಮ್ ಇತ್ತು ಮೊದಲಿಂದ, ಎಲ್ಲಾದರೂ ಬೇರೆ ಬೇರೆ ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗಬೇಕು, ಒಬ್ಬನೇ ಕೂತ್ಕೊಂಡು ಇದರ ಟೆಂಟ್ ಎಲ್ಲ ಹಾಕ್ಕೊಂಡಿರಬೇಕು ಅಂತ. ಓಕೆ, ನಮ್ಮ ಮ್ಯಾಗಿ ಆಮ್ಲೆಟ್ ಎಲ್ಲ ರೆಡಿಯಾಗಿದೆ. ನಾನು ಹೇಳಿದ್ನಲ್ಲ ಏನೋ ಒಂದು ಚಿಲ್ಡ್ ಬರ್ತೀನಿ ಅಂತ, ತೊಗೊಂಡು ಬಂದಿದ್ದೀನಿ. ಲೆಟ್ಸ್ ಗೋ. ಪಾರ್ಟಿ ಮಾಡಿದ್ಮೇಲೆ ಇದೊಂದು ಇಲ್ಲ ಅಂದರೆ ಅದ್ರ ಮಜಾನೇ ಇಲ್ಲ. ನನಗೆ ನೂಡಲ್ಸ್ ಏನೂ ಬೇಡ, ಫಸ್ಟ್ ಇದನ್ನ ಕುಡ್ಕೊಳ್ಳೋಣ. ತುಂಬ ದಿನ ಆಗಿತ್ತು. ನಾನು ಎರಡನೇ ಮುಖ ನೋಡ್ತಾ ಇದ್ದೀರಲ್ಲ ಎಲ್ಲರೂ. ಮನೆಯವರಲ್ಲಿ ನೋಡ್ರೆ ನೋಡಲಿ, ಇವತ್ತು ನಾನು ಯಾರ್ದು ಕೇರ್ ಮಾಡೋದಿಲ್ಲ. ಈಗ ಶುರು ಮಾಡೋಣ ಮ್ಯಾಗಿ ತಿನ್ನೋಕೆ. ಲೆಟ್ಸ್ ಗೋ. ಟೇಸ್ಟ್ ಸೂಪರ್. ನನಗೆ ಅದೆಲ್ಲ ಏನೂ ತಗೋದಿಲ್ಲ, ನನ್ನ ಕಣ್ಣಿಗೆ ಬೀಳ್ತಾ ಇರೋದು ಒಂದೇ. ಹಾಫ್ ಬಾಯ್ಲ್ಡ್ ಹೋಗಿ ಈಗ ಪೂರ್ತಿ ಆಮ್ಲೆಟ್ ಆಗಿಬಿಟ್ಟಿದೆ. ಆಮ್ಲೆಟ್ ಯಾಕೆ ಮಾಡಿದ್ವಿ ಗೊತ್ತಿದೆಯಲ್ಲ, ಇದಕ್ಕೋಸ್ಕರ ಮಾಡಿದ್ವಿ. ಟೇಸ್ಟ್ ನೋಡುವ ಹೆಂಗಿದೆ ಅಂತ. ಎಲ್ಲರೂ ಅಂದ್ಕೊಂಡಿದ್ರು ಇನ್ನು ಒಳ್ಳೆ ಹುಡುಗ, ಇನ್ನು ಕೆಟ್ಟ ಅಭ್ಯಾಸ ಇಲ್ಲ ಅಂತ. ಎಲ್ಲರೂ ಇರ್ತದೆ, ಸುಮ್ಮನೆ ನಾಟಕ ಮಾಡ್ತಾರೆ. ನಾನೇ ನಿಮ್ಮ ಮೇಲೆ ತೋರಿಸ್ಕೊಳ್ತಿದ್ದೀನಿ. ಈಗ ಇದೆಲ್ಲ ಕಂಪ್ಲೀಟ್ ಆಯಿತು, ಜಸ್ಟ್ ಸ್ವಲ್ಪ ಉಳಿದಿದೆ. ಇದೊಂದು ಕಂಪ್ಲೀಟ್ ಮಾಡಿದ್ರೆ ಹೇಳೋದಂತೂ ಹೇಳಿದ್ದೀನಿ. ಯಾಕೆ ನಾನು ಸುಮ್ಮನೆ ಇದು ಬ್ರ್ಯಾಂಡ್ ಮುಚ್ತಾ ಇದ್ದೀನಿ, ತೋರಿಸೇ ಬಿಡ್ತೀನಿ. ಆರ್ ಯು ರೆಡಿ? ಫಸ್ಟ್ ಈ ಕಡೆ ಪೇಪರ್ ತೆಗೋಣ. ಅದೇ ಪೇಪರೇ ಬರೋದಿಲ್ಲ ಅಂತದೆ, ತೋರಿಸ್ಬೇಡ ಅಂತ ಇದೆ. ಇನ್ಮೇಲೆ ದರ್ಶನ್ ಬಾಕ್ಸ್ ಒಳ್ಳೆ ಹುಡುಗ ಅಲ್ಲ. ಬ್ರ್ಯಾಂಡ್ ನೋಡುವ ಸಮಯ. ಲೈಮ್ ಜ್ಯೂಸ್ ಇದು. ಸ್ವಲ್ಪ ನೀವು ನನ್ನ ಏನಂತ ಅಂದ್ಕೊಂಡಿದ್ದೀರಾ? ದೇವ್ರ ಅಡುಗೆ ಹೇಳ್ತಿದ್ದೀನಿ, ನನ್ನಂಥ ಹುಡುಗ ನೀವು ಎಲ್ಲ ಹುಡುಕರು ಸಿಗೋದಿಲ್ಲ. ಇದು ಲೈಮ್ ಜ್ಯೂಸ್, ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್. ಚಿಕ್ಕ ವಯಸ್ಸಿಂದ ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಇನ್ಮೇಲೂ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ. ಯಾಕೆಂದರೆ ಅಪ್ಪ ಅಮ್ಮಗೆ ಒಳ್ಳೆ ಲೈಫ್ ಕೊಡಬೇಕು. ಇದನ್ನೆಲ್ಲ ಮಾಡಿಕೊಂಡು ಇದು ಜ್ಯೂಸು ಡ್ರಿಂಕಿಂಗ್ ಎಲ್ಲ ಮಾಡಿಕೊಂಡು ನನ್ನ ಲೈಫ್ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನೋಡ್ತಾ ಇರಿ ಮುಂದುವರಿಗೂ. ನಾನು ಯಾವತ್ತೂ ಎಣ್ಣೆ ಸಿಗರೇಟ್ ಮುಟ್ಟೋನೂ ಅಲ್ಲ. ಬರೀ ಅದು ಎರಡೇ ನನ್ನ ಹತ್ರ ಒಳ್ಳೆ ಗುಣ ಅಲ್ಲ, ತುಂಬ ಒಳ್ಳೆ ಗುಣ ಇದೆ. ಅದು ಯಾರಿಗೂ ಗೊತ್ತಾಗೋದಿಲ್ಲ. ಏನು ಸೌಂಡ್ ಬರ್ತಾ ಇದೆ? ಏನು ಸೌಂಡ್ ಬರ್ತಿದೆ? ಕೇಳಿಸ್ತಿದೆ? ನಿನ್ನ ಕತೆ ಮುಗೀತು. ಕೇಳಿಸ್ತಲ್ವಾ? ಈಗ ಕೇಳಿಸ್ತು. ಭೂತಗಿದೆ ಏನಿಲ್ಲ, ಅದೆಲ್ಲ ಇರ್ಬೋದು. ಒಂದು ಸ್ಟೋರಿ ಇದೆ ನಮ್ಮದೊಂದು. ನಾವು ವಾಲಿಬಾಲ್ ಮ್ಯಾಚ್ ಆಡ್ಲಿಕ್ಕೆ ಹೋಗಿದ್ವಿ. ಅದರೊಂದಿನ ಸ್ಟೋರಿ ಹೇಳ್ತೀನಿ. ಸೈಕಿದೆ ಸ್ಟೋರಿ. ಆ ಸ್ಟೋರಿ ಕೇಳಿದ್ರೆ ಇನ್ನೂ ಅದೇನೋ ನೆನಪು ಮಾಡ್ಕೊಂಡ್ರೆ ಸ್ವಲ್ಪ ಹೆದರಿಕೆ ಆಗ್ತದೆ. ಇರಲಿ ಬಿಡಿ. ನಮಗೆ ಇಲ್ಲಿ ಫುಲ್ Z+ ಸೆಕ್ಯೂರಿಟಿ ಇದೆ. ನಾನು ಜಾಸ್ತಿ ಮನೆಯಿಂದ ದೂರನೇ ಇಲ್ಲ, ಇಲ್ಲೇ ಇದ್ದೀನಿ. ನಮ್ಮ ತೋಟದಲ್ಲೇ ಇದ್ದೀನಿ. ಸುಳ್ಳು ಏನು ಹೇಳೋದಿಲ್ಲ ಗೈಸ್ ನಾನು. ನೀವು ನಮ್ಮ ಮನೆಯವರು ಇದ್ದಂಗೆ.
ನಮ್ಮ ಮನೆಯವ್ರು ಇದ್ರೆ ನಾನು ಯಾಕೆ ಸುಳ್ಳು ಹೇಳಿ. 11 ಗಂಟೆ ಆಗ್ತಾ ಬಂತು. ಈಗ ಏನು ಮಾಡೋಣ, ಇಲ್ಲಿ ಮಲಗಲಿಕ್ಕೆ ಆಗೋದಿಲ್ಲ, ಮಲಗಿ ಪ್ರಯೋಜನವೂ ಇಲ್ಲ. ಯಾಕೆಂದರೆ ಮನೆ ಇಲ್ಲೇ ಇದೆ, ಇಲ್ಲಿ ಸ್ವಲ್ಪ ಮುಂದಿದೆ, ನಮ್ಮ ತೋಟದಲ್ಲೇ ಇದ್ದೀವಿ ನಾವೀಗ. ಗೊತ್ತಾಯ್ತಾ? ಪ್ರಯೋಜನ ಇಲ್ಲ, ಸೀದಾ ಮನೆಗೆ ಹೋಗಲೇಬೇಕು. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜಸ್ಟ್ ನಾರ್ಮಲ್ ಆಗಿ ನಾನೊಂದು ಕಾಮಿಡಿಗೋಸ್ಕರ ಈ ನೈಟ್ ಕ್ಯಾಂಪ್ ಮಾಡಿದ್ದೀನಿ. ಮನೆ ವ್ಲಾಗ್ ಸಿಗೋಣ. ಬಾಯ್ ಬಾಯ್.